UK ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ ಎಂಪಿ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಕೃಷ್ಣನಾಯ್ಕ ಅವರು ಮಾತನಾಡಿದರು. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅಳಿಸದೆ ಅವರ ಆಲೋಚನೆಗಳನ್ನು ಸಹಕಾರಗೊಳಿಸುತ್ತಿದ್ದೇವೆ ಎಂದು ಅವರು ಹೇಳಿದರು. 2025 ಡಿಸೆಂಬರ್ನಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳ ಅನುಮತಿಯೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬದಲಾಗಿ ಹೊಸ ಬದಲಾವಣೆಗಳೊಂದಿಗೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ವಿಬಿ ಗ್ರಾಮ್ ಜಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ನಾವು ಅಭಿವೃದ್ಧಿ ಹೊಂದಿದ ಭಾರತ 2047ರ ಗುರಿಯತ್ತ ಸಾಗುತ್ತಿದ್ದೇವೆ. ಅದರಿಂದ ನಮ್ಮ ಯೋಜನೆಯ ಹೆಸರು ಕೂಡ ಆ ದೃಷ್ಟಿಕೋನವನ್ನು ಪ್ರತಿಬಿಂಬಿಸಬೇಕು. ಅದಕ್ಕಾಗಿ ನಾವು ಇದನ್ನು ವಿಬಿ ಗ್ರಾಮ್ ಜಿ ಎಂದು ಹೆಸರಿಸಿದ್ದೇವೆ. ನಮ್ಮ ಸರ್ಕಾರ ಮನ್ರೇಗಾದಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕುವ ಮೂಲಕ ಅವಮಾನಿಸಿದೆ ಎಂದು ಕಾಂಗ್ರೆಸ್ ಪಕ್ಷವು ದೇಶದಲ್ಲಿ ಸುಳ್ಳು ವಾತಾವರಣವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದೆ ಎಂದರು. ಸ್ವಾತಂತ್ರ್ಯದ ನಂತರ ಕಾಲ ಬದಲಾದಂತೆ ದೇಶದ ಅಗತ್ಯತೆಗಳು ಬದಲಾದಂತೆ ಯೋಜನೆಗಳ ಹೆಸರುಗಳು ಮತ್ತು ನಿಯಮಗಳು ಬದಲಾದವು. ಗಾಂಧೀಜಿಯವರ ಹೆಸರನ್ನು ತೆಗೆದು ಅವಮಾನ ಮಾಡುತ್ತಿಲ್ಲ, ಅವರ ಆಲೋಚನೆಗಳನ್ನು ಮೋದಿಜಿಯವರು ಸಾಕಾರಗೊಳಿಸುತ್ತಿದ್ದಾರೆ ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಪೂಜಾರ್ ಮಲ್ಲಿಕಾರ್ಜುನ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಇ.ಟಿ. ಲಿಂಗರಾಜ್, ಹಣ್ಣಿ ಶಶಿಧರ್, ಡಾಕ್ಟರ್ ಲಕ್ಷ್ಮಣ್ ನಾಯ್ಕ್, ಹನುಮಂತಪ್ಪ, ಕೋಟೆಪ್ಪ, ಪುನೀತ್ ದೊಡ್ಡ. ಈಗ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತೇಳಿ ನಾವು ಕರೆಯಕ್ ಪಡ್ತೀವಿ. ಸ್ವತಂತ್ರ ಬಂದಾಗ ನಮ್ಮ ಆರ್ಥಿಕತೆ 6ನೇ ಸ್ಥಾನದಲ್ಲಿ. ಇದನ್ನ ಸುಮಾರು 60 ವರ್ಷ ಕಾಂಗ್ರೆಸ್ ಅವರ ಆಡಳಿತದಿಂದ 11ನೇ ಸ್ಥಾನಕ್ಕೆ ಬಂದು ಬಿದ್ದಿತ್ತು. ಕೇವಲ 10-11 ವರ್ಷದಲ್ಲಿ ಇವತ್ತು ಅದು 4ನೇ ಸ್ಥಾನಕ್ಕೆ ಬಂದಿದೆ. ಇವತ್ತು ಭಾರತ ದೇಶದ ಆರ್ಥಿಕತೆ ಇನ್ನೊಂದು ವರ್ಷ 2 ವರ್ಷದಲ್ಲಿ ಅದು 3ನೇ ಸ್ಥಾನಕ್ಕೆ ಬರ್ತಾ ಇದೆ. ಈ ದೃಷ್ಟಿಕೋನದಿಂದ 2047 ವಿಕಸಿತ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ ಅಂತೇಳಿ ಮಾಡ್ಬೇಕಂತೇಳಿ ಗುರಿ ಇಟ್ಕೊಂಡು ಪ್ರಧಾನಮಂತ್ರಿಯವರು ತಂದಂತ ಯೋಜನೆ ವಿಬಿ ಗ್ರಾಮ್ ಜಿ. ಮನ್ರೇಗಾದಲ್ಲಿ ಗಾಂಧೀಜಿಯವರ ಹೆಸರನ್ನು ತೆಗೆದು ಹಾಕಿದ್ದಾರೆ. ಗಾಂಧೀಜಿಯವರ ಮೇಲೆ ಬಿಜೆಪಿಯವರಿಗೆ ಕೋಪ ಇದೆ. ಕೋಪ ಇದೆ. ಗಾಂಧೀಜಿಯವ್ರನ್ನ ಅವಮಾನ ಮಾಡ್ತಾ ಇದ್ದಾರೆ ಅಂತೇಳಿ ಬಹಳಷ್ಟು ಸುದ್ದಿಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಸ್ವತಂತ್ರ ಬಂದ ನಂತರ ಈಗ ವಿಬಿ ರಾಮ್ಜಿ ಯೋಜನೆ ಮತ್ತು ಇದಕ್ಕಿಂತ ಮುಂಚೆ ಮನ್ರೇಗಾ ಯೋಜನೆ 1980ರಲ್ಲಿ ಪ್ರಾರಂಭವಾಗಿದ್ದ ಯೋಜನೆ. ಆ ಸಮಯದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಅಂತೇಳಿ ಇತ್ತು. ಅವಾಗ ಕೂಡ ಯಾವುದೇ ರೀತಿಯ ಮಹಾತ್ಮ ಗಾಂಧೀಜಿಯವರ ಹೆಸರಿದ್ದಿಲ್ಲ. 1983ರಿಂದ 89ವರೆಗೆ ಗ್ರಾಮೀಣ ಭೂರಹಿತ ಉದ್ಯೋಗ ಖಾತ್ರಿ ಕಾರ್ಯಕ್ರಮ ಅಂತಿತ್ತು. ಇದೇ ಯೋಜನೆ. ಅವಾಗೂ ಯಾವುದೇ ಮಹಾತ್ಮ ಗಾಂಧೀಜಿಯವರ ಹೆಸರಿರಲಿಲ್ಲ. 89ರಿಂದ 93 ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಅಂತ ಬಂತು. ಅವಾಗೂ ಮಹಾತ್ಮ ಗಾಂಧೀಜಿಯವರ ಹೆಸರಿಲ್ಲ. 93ರಿಂದ 99 ಉದ್ಯೋಗ ಭರವಸೆ ಯೋಜನೆ ಅಂತೇಳಿ ಹೆಸರನ್ನು ಬದಲಾವಣೆ ಮಾಡಿದ್ರು. ಅವಾಗೂ ಇದ್ದಿದ್ದಿಲ್ಲ. 99ರಿಂದ 2002 ಜವಾಹರ್ಲಾಲ್ ಗ್ರಾಮ ಅಭಿವೃದ್ಧಿ ಯೋಜನೆ ಅಂತಿತ್ತು. ಅವಾಗೂ ಹೆಸರಿದ್ದಿದ್ದಿಲ್ಲ ಮಹಾತ್ಮ ಗಾಂಧೀಜಿಯವರ. 2001ರಿಂದ 2005ರವರೆಗೆ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಬಂತು. 2004ರಲ್ಲಿ ರಾಷ್ಟ್ರೀಯ ಕೆಲಸಗಾಗಿ ಆಹಾರ ಕಾರ್ಯಕ್ರಮ ಅಂತ ಏನಿತ್ತು, ಇವೆರಡು ಯೋಜನೆಯನ್ನ ಜೋಡಿಸಿ 2005ರಲ್ಲಿ ಮಹಾತ್ಮ ಗಾಂಧೀಜಿ ಅಂತೇಳಿ ಹೆಸರಿಡ್ತಾರೆ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅವ್ರಿಗೆ ಅಷ್ಟು ಕಾಳಜಿ ಇದ್ದಿದ್ರೆ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅವರಿಗೆ ಅಷ್ಟು ಕಾಳಜಿ ಇದ್ದಿದ್ರೆ ಇವತ್ತು ಸರಿಸುಮಾರು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ರಾಜೀವ್ ಗಾಂಧಿ ಅಂತೇಳಿ 55 ಹೆಸರುಗಳು ಇಟ್ಟಿದ್ದಾರೆ. ಇದು ನಕಲಿ ಗಾಂಧಿ ಅವರ ಹೆಸರು. ಇಂದಿರಾ ಗಾಂಧೀಜಿ ಅಂತೇಳಿ 21 ಹೆಸರಿಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರಿಗೆ ಮತ್ತೆ ನೆಹರು ಕುಟುಂಬದವರಿಗೆ ಯಾವುದೂ ಸಂಬಂಧ ಇಲ್ಲ. ಆದ್ರೆ ಭಾರತ ದೇಶದ ಜನತೆಗೆ ದಾರಿ ತಪ್ಪಿಸಿ ಅವರ ಹೆಸರನ್ನ ಗಾಂಧೀಜಿ ಅಂತೇಳಿ ಮಾಡ್ಕೊಂಡು ಸುಮಾರು 60 ವರ್ಷ ಅವರು ಆಡಳಿತ ನಡೆಸಿದ್ರು. ನೆಹರು ಹೆಸರಲ್ಲಿ 22 ಸಂಸ್ಥೆಗಳಿದಾವೆ. ಕ್ರೀಡೆ ಅಥವಾ ಟೂರ್ನಮೆಂಟ್ಗಳಲ್ಲಿ ರಾಜೀವ್ ಗಾಂಧಿ ಅವರ ಹೆಸರಲ್ಲಿ 23 ಸಂಸ್ಥೆಗಳಿದಾವೆ. ಇಂದಿರಾ ಗಾಂಧೀಜಿ ಹೆಸರಲ್ಲಿ 4 ಮತ್ತು ನೆಹರು ಹೆಸರಲ್ಲಿ 2. ರಸ್ತೆ ಸ್ಥಳ
ಕಟ್ಟಡಗಳಲ್ಲಿ ಗಾಂಧಿ ಕುಟುಂಬದ 74 ನಕಲಿ ಗಾಂಧಿಯವರ ಹೆಸರಲ್ಲಿ 74 ಹೆಸರುಗಳಿವೆ. 51 ಪ್ರಶಸ್ತಿಗಳು ನಕಲಿ ಗಾಂಧಿಯವರ ಹೆಸರಲ್ಲಿದೆ. 37 ಸಂಸ್ಥೆ ಮತ್ತು ಆಚರಣೆಗಳು ನೆಹರು ಮತ್ತು ಇಂದಿರಾ ಗಾಂಧಿಯವರ ಹೆಸರಲ್ಲಿದೆ. 39 ವೈದ್ಯಕೀಯ ಸಂಸ್ಥೆಗಳು ಇವತ್ತು ನಕಲಿ ಗಾಂಧಿಯವರ ಹೆಸರಲ್ಲಿದೆ. 15 ಸ್ಕಾಲರ್ಶಿಪ್ಗಳು ಇವತ್ತು ನಕಲಿ ಗಾಂಧಿಯವರ ಹೆಸರಲ್ಲಿದೆ. 15 ರಾಷ್ಟ್ರೀಯ ಉದ್ಯಾನ ಗಾಂಧಿ ಹೆಸರಲ್ಲಿದೆ. 5 ವಿಮಾನ ನಿಲ್ದಾಣಗಳು ಕೂಡ ಇವತ್ತು ನಕಲಿ ಗಾಂಧೀಜಿಯವರ ಹೆಸರಲ್ಲಿದೆ. ಇಲ್ಲಿ ಎಲ್ಲಿ ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರಿಲ್ಲ. ಈ ಹಿಂದೆ ಯೋಜನೆಯಲ್ಲಿ 100 ದಿನಗಳು ಇರ್ತಿದ್ವು. ಒಂದು ವರ್ಷದಲ್ಲಿ 100 ದಿನಗಳು ಮಾತ್ರ ಈ ಮನ್ರೇಗಾ ಯೋಜನೆಯಲ್ಲಿ ಕೆಲಸ ಮಾಡೋದು ಅವಕಾಶ ಇದೆ. ಆ 100 ದಿನಗಳಿಂದ ಇವತ್ತು 125 ದಿನಕ್ಕೆ ಏರಿಕೆಯಾಗಿದೆ. 100 ದಿನ ಇದ್ದಿದ್ದು 25% ಹೆಚ್ಚಿಗೆ ಮಾಡಿ 125 ದಿನ ಆಯಿತು. UPA ಸರ್ಕಾರದಲ್ಲಿ 10 ವರ್ಷದಲ್ಲಿ ಒಟ್ಟು 1660 ಕೋಟಿ ಮಾನವ ದಿನಗಳು ಉದ್ಯೋಗ ಸೃಷ್ಟಿ ಮಾಡಿದ್ರು. NDA ಸರ್ಕಾರ ಬರೋಕ್ಕಿಂತ ಮುಂಚೆ UPA ಸರ್ಕಾರ ಇದ್ದಾಗ ಸುಮಾರು 1660 ಕೋಟಿ ಮಾನವ ದಿನಗಳು ಉದ್ಯೋಗ ಸೃಷ್ಟಿ ಮಾಡಿದ್ರು. ಮೋದಿ ಕೆಲಸವನ್ನು ಅವರು ಸೃಷ್ಟಿ ಮಾಡಿದ್ರು. ಬಜೆಟ್ ಬಗ್ಗೆ ಹೇಳೋದಾದ್ರೆ ಮನ್ರೇಗಾದಲ್ಲಿ 2.13 ಲ್ಯಾಕ್ ಕೋಟಿಗಳು ಇದ್ವು. ನಮ್ಮ ಬಜೆಟ್ 8.53 ಲ್ಯಾಕ್ ಕೋಟಿಗಳಿದಾವೆ. 2014ಕ್ಕೆ 2013ರಲ್ಲಿ UPA ಗೌರ್ಮೆಂಟ್ ಹೋಗೋಕ್ಕಿಂತ ಮುಂಚೆ 40,000 ಕೋಟಿ ಈ ಮನ್ರೇಗಾಗೆ ಅಂತ ಹೇಳ್ತಿದ್ರು. 40,000 ಕೋಟಿ. ಒಂದು ವರ್ಷ ಆದ್ಮೇಲೆ 2014ಕ್ಕೆ ಅದನ್ನು 33,000 ಕೋಟಿ ತರ್ತಾರೆ. ಇವತ್ತು ಮೋದಿಜಿಯವರು 86,000 ಕೋಟಿ ಈ ಹಿಂದಿನ ವರ್ಷ ಇಟ್ಟಿದ್ದಾರೆ. ಈ VBG ರಾಮ್ಜಿ ಕಾರ್ಯಕ್ರಮಕ್ಕೆ 1,50,000 ಕೋಟಿಯನ್ನು ಈ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ. UPA ಸರ್ಕಾರ